ಹಾಯ್ ಸ್ನೇಹಿತರೆ, ನಿಮಗೆಲ್ಲರಿಗೂ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ದ್ವಿತೀಯ PUCಯ ಇಂಗ್ಲೀಷ್ನ ಎರಡನೆಯ ಪಾಠವಾಗಿರುವಂತಹ ಟು ಡಿಯರ್ ಈ ಪಾಠಕ್ಕೆ ಸಂಬಂಧಪಟ್ಟ 2 ಅಂಕದ ಮಹತ್ವದ ಪ್ರಶ್ನೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಸಾಗೋಣ. ವಿದ್ಯಾರ್ಥಿಗಳೇ, ಮೊದಲ ಪ್ರಶ್ನೆ ಈ ರೀತಿಯಾಗಿದೆ: ವೇರ್ ಈಸ್ ದ ಕಿಂಗ್ಡಮ್ ಆಫ್ ಮೊನ್ಯಾಕೋ ಲೊಕ್ಯಾಟೆಡ್? ಇಲ್ಲಿ ಪ್ರಶ್ನೆ ಏನಂತ ಕೇಳ್ತಾ ಇದ್ದಾರೆ, ಮೊನ್ಯಾಕೋ ಅನ್ನುವಂತಹ ಒಂದು ರಾಜ್ಯ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ದ ಕಿಂಗ್ಡಮ್ ಆಫ್ ಮೊನ್ಯಾಕೋ ಈಸ್ ಲೊಕ್ಯಾಟೆಡ್ ಆನ್ ದ ಶೋರ್ ಆಫ್ ಮೆಡಿಟೇರಿಯನ್ ಸೀ. ಫ್ರಾನ್ಸ್ ಆ್ಯಂಡ್ ಇಟಲಿ ಆರ್ ಇಟ್ಸ್ ನೇಬರಿಂಗ್ ಕಂಟ್ರೀಸ್. ಇಲ್ಲಿ ಮೊನ್ಯಾಕೋ ಅಂತಕ್ಕಂತಹ ರಾಜ್ಯವು ಮೆಡಿಟೇರಿಯನ್ ಅಂತಕ್ಕಂತಹ ಒಂದು ಸಮುದ್ರದ ದಡದಲ್ಲಿ, ಜೊತೆಗೆ ಇದು ಫ್ರಾನ್ಸ್ ಮತ್ತು ಇಟಲಿಗಳನ್ನು ತನ್ನ ನೆರೆಹೊರೆಯ ರಾಷ್ಟ್ರಗಳನ್ನಾಗಿ ಹೊಂದಿದೆ. ಇನ್ನು ಪ್ರಶ್ನೆ ನಂಬರ್ 2 ನೋಡ್ತಾ ಇದ್ದೇವೆ. ವೈ ದ ಕಿಂಗ್ಡಮ್ ಆಫ್ ಮೊನ್ಯಾಕೋ ಈಸ್ ಕಾಲ್ಡ್ ಅ ಟಾಯ್ ಕಿಂಗ್ಡಮ್? ಇಲ್ಲಿ ಈ ಮೊನ್ಯಾಕೋ ಅನ್ನುವಂತಹ ರಾಜ್ಯವನ್ನು ಆಟಿಕೆಯ ಒಂದು ರಾಜ್ಯ ಎಂದು ಏಕೆ ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಈ ರೀತಿಯಾಗಿದೆ: ದ ಪಾಪ್ಯುಲೇಷನ್ ಆಫ್ ಮೊನ್ಯಾಕೋ ವಾಸ್ ಅಬೌಟ್ 7,000. ಈ ಮೊನ್ಯಾಕೋ ಅಂತಕ್ಕಂತಹ ಚಿಕ್ಕ ರಾಜ್ಯದಲ್ಲಿರುವಂತಹ ಜನಸಂಖ್ಯೆ 7,000 ಆಗಿದ್ದು, ಇಟ್ ಹ್ಯಾಸ್ ಆನ್ ಆರ್ಮಿ ಆಫ್ 60 ಮೆನ್ ಸೋಲ್ಜರ್ಸ್. ಇದರಲ್ಲಿ 60 ಜನ ಪುರುಷ ಸೈನಿಕರಿದ್ದು, ಈಚ್ ರೆಸಿಡೆಂಟ್ ವುಡ್ ಗೆಟ್ ಲೆಸ್ ದ್ಯಾನ್ ಆ್ಯನ್ ಎಕರ್ ಆಫ್ ಲ್ಯಾಂಡ್. ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಿವಾಸಿಯೂ ಸಹಿತ 1 ಎಕರೆಗಿಂತ ಕಡಿಮೆ ಭೂಮಿಯನ್ನು ಅಲ್ಲಿ ಹಂಚಿದಾಗ ತೆಗೆದುಕೊಳ್ಳಬಹುದಾಗಿರ್ತಕ್ಕಂಥದ್ದು. ಇನ್ನು 3ನೆಯ ಪ್ರಶ್ನೆ ನೋಡ್ತಾ ಇದ್ದೇವೆ. ನೇಮ್ ದ 2 ಕಮೋಡಿಟೀಸ್ ದ್ಯಾಟ್ ವರ್ ಟ್ಯಾಕ್ಸ್ಡ್ ಇನ್ ಮೊನ್ಯಾಕೋ. ಈ ಚಿಕ್ಕ ಮೊನ್ಯಾಕೋ ರಾಜ್ಯದಲ್ಲಿ ತೆರಿಗೆ ವಿಧಿಸುವಂತಹ ವಸ್ತುಗಳಾವು ಅಂತ ಕೇಳಲಾಗಿದೆ. ಟೊಬ್ಯಾಕೋ ಆ್ಯಂಡ್ ವೈನ್ ಆ್ಯಂಡ್ ಸ್ಪಿರಿಟ್ಸ್. ಟೊಬ್ಯಾಕೋ ಅಂದರೆ ತಂಬಾಕು, ವೈನ್ ಅಂದರೆ ದ್ರಾಕ್ಷಾರಸ, ಸ್ಪಿರಿಟ್ ಅಂದರೆ ಸಾರಾಯಿ ಅಂಥೇಳಿ ಇವುಗಳಿಗೆ ಇಲ್ಲಿ ಏನು ಮಾಡಲಾಗ್ತಾ ಇತ್ತು, ಟ್ಯಾಕ್ಸನ್ನು ಹಾಕಲಾಗ್ತಾ ಇತ್ತು. ನೇಮ್ ದ ಟ್ಯಾಕ್ಸಸ್ ಇಂಪೋಸ್ಡ್ ಇನ್ ಮೊನ್ಯಾಕೋ ಅಂತ ಅದೇ ಸೇಮ್ ಪ್ರಶ್ನೆ ಕೇಳ್ತಾರೆ. ಯಾವ್ಯಾವ ಟ್ಯಾಕ್ಸ್ಗಳನ್ನು ಯಾವ್ಯಾವ ವಸ್ತುಗಳ ಮೇಲೆ ಟ್ಯಾಕ್ಸ್ ಮೊನ್ಯಾಕೋದಲ್ಲಿ ಹಾಕಲಾಗತ್ತೆ ಅಂಥೇಳಿ. ಟ್ಯಾಕ್ಸ್ ಆನ್ ಟೊಬ್ಯಾಕೋ, ವೈನ್, ಸ್ಪಿರಿಟ್ಸ್ ಆ್ಯಂಡ್ ಪೋಲ್ ಟ್ಯಾಕ್ಸ್ ಅಂತ ಬರುತ್ತೆ. ಇಲ್ಲಿ ಪೋಲ್ ಟ್ಯಾಕ್ಸ್ ಅಂತಂದರೆ ನಿಮಗೆಲ್ಲ ಗೊತ್ತಿರಬೇಕು, ಏನಪ್ಪ ಅಂತಂದರೆ ಅದು ತಲೆಗಂದಾಯ ಅಂಥೇಳಿ. ಇನ್ನು 5ನೇ ಪ್ರಶ್ನೆ ಬಂದ್ಬಿಟ್ಟು, ವೈ ಡಿಡ್ ದ ಕಿಂಗ್ ಆಫ್ ಮೊನ್ಯಾಕೋ ಸಪೋರ್ಟ್ ದ ಗೇಮಿಂಗ್ ಹೌಸ್ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈ ಮೊನ್ಯಾಕೋದ ರಾಜ ಯಾಕೆ ಈ ಗೇಮಿಂಗ್ ಹೌಸ್ ಅಂತ ಕರಿತೀವಿ, ಜೂಜಾಡುವ ಮನೆ ಅಂತ ಕರಿತೀವಿ, ಅದಕ್ಕೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದ ಅಂತ ಕೇಳ್ತಾ ಇದ್ದಾರೆ. ದ ಕಿಂಗ್ ಆಫ್ ಮೊನ್ಯಾಕೋ ಹ್ಯಾಡ್ ಡಿಫಿಕಲ್ಟಿ ಇನ್ ಅರೇಂಜಿಂಗ್ ದ ಮನಿ ಫಾರ್ ಫೀಡಿಂಗ್ ದ ಕೋಟಿಯರ್ಸ್ ಆ್ಯಂಡ್ ಆಫೀಸಿಯಲ್ಸ್ ಆ್ಯಂಡ್ ಕೀಪಿಂಗ್ ಹಿಮ್ಸೆಲ್ಫ್. ರಾಜ ತನ್ನನ್ನು ತಾನು ನೋಡಿಕೊಳ್ಳಲು ತನ್ನ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಆಫೀಸರ್ಸ್ ಮತ್ತು ಆಸ್ಥಾನಿಕರಿಗೆ ಆತ ಉಣಬಡಿಸಲು ಇಲ್ಲಿ ಆತ ಈ ಒಂದು ಹೌಸ್ಗಳನ್ನ ಆತ ರನ್ ಮಾಡ್ತಾ ಇದ್ದ ಅಂತ ಹೇಳ್ತಾರೆ. ವೈ ಡಿಡ್ ದ ಲಿಟಲ್ ಜರ್ಮನ್ ಫಾರ್ಬಿಡ್ ದ ಗೇಮಿಂಗ್ ಹೌಸಸ್? ಇಲ್ಲಿ ಚಿಕ್ಕ ರಾಜ್ಯಗಳಾಗಿರುವಂತಹ ಜರ್ಮನ್ ದೇಶಗಳು ಏಕೆ ಈ ಒಂದು ಜೂಜಾಡುವ ಮನೆಗಳನ್ನು ಅವು ನಿಷೇಧ ಮಾಡಿದವು ಅಂತ ಪ್ರಶ್ನೆ ಕೇಳಲಾಗಿದೆ. ಒನ್ ಹೂ ಪ್ಲೇಡ್ ರೂಲೆಟ್. ಯಾರು ಈ ಜೂಜಾಟ ಆಡ್ತಾರೆ, ರಿಸ್ಕ್ಡ್ ಹೀಸ್ ಮನಿ. ಅವನು ತನ್ನ ಮನೆಯನ್ನು ಅಪಾಯಕ್ಕೆ ದೂಡ್ತಾನೆ, ಜೊತೆಗೆ ಇನ್ನುಳಿದವರ ಹಣವನ್ನು ಸಹಿತ ಅಪಾಯಕ್ಕೆ ದೂಡ್ತಾನೆ. ಆಮೇಲೆ ಇನ್ ಅ ಡೆಸ್ಪೇರ್ ಹಿ ವುಡ್ ಕಮಿಟ್ ಸುಸೈಡ್. ಆಮೇಲೆ ಆತ ಏನು ಮಾಡ್ತಾನೆ, ಸೂಸೈಡ್ ಮಾಡಿಕೊಂಡು ತೀರ್ಕೊಳ್ತಾನೆ ಅಂಥೇಳಿ. ಹೂ ರಿಮೇನ್ಡ್ ವಿತ್ ದ ಮೊನೊಪೊಲಿ ಆಫ್ ಗೇಮಿಂಗ್ ಬಿಸ್ನೆಸ್. ವೈ? ಯಾರು ಇಲ್ಲಿ ಏಕಸ್ವಾಮ್ಯವನ್ನು ಸಾಧಿಸಿದ್ದಾರೆ ಈ ಒಂದು ಜೂಜಾಟದ ಮನೆಗಳ ಮೇಲೆ ಅಂತ ಕೇಳಿದ್ದಾರೆ, ಮತ್ತು ಯಾಕೆ ಅಂತ ಕೇಳಿದ್ದಾರೆ. ದ ಕಿಂಗ್ ಆಫ್ ಮೊನ್ಯಾಕೋ ರಿಮೇನ್ಡ್ ವಿತ್ ದ ಮೊನೊಪೊಲಿ ಆಫ್ ಗೇಮಿಂಗ್ ಹೌಸಸ್ ಅಥವಾ ಗೇಮಿಂಗ್ ಬಿಸ್ನೆಸ್. ಈ ಗೇಮಿಂಗ್ ಬಿಸ್ನೆಸ್ ಮೇಲೆ ಮೊನೊಪೊಲಿ ಏಕಸ್ವಾಮ್ಯವನ್ನು ಸಾಧಿಸಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಮೊನ್ಯಾಕೋದ ರಾಜ. ಸಮ್ ಲಿಟಲ್ ಜರ್ಮನ್ ಸಾವರಿನ್ಸ್ ಫಾರ್ವರ್ಡ್ ದ ಗೇಮಿಂಗ್ ಹೌಸಸ್. ಯಾಕಂದರೆ ಇನ್ನುಳಿದ ಯುರೋಪಿಯನ್ ಸಣ್ಣ ಏನು ದೇಶಗಳಿದ್ದಾವೆ ಅವುಗಳ ಮೇಲೆ ನಿಷೇಧವನ್ನು ಹೇರಿದ್ದು ಆ ಕಾರಣಕ್ಕಾಗಿ. ಇನ್ನು ವಾಟ್ ವಾಸ್ ದ ಹಿಚ್ ಇನ್ ಎಕ್ಸಿಕ್ಯೂಟಿಂಗ್ ದ ಕ್ರಿಮಿನಲ್ ಟು ಡಿಯರ್? ದ ಕಿಂಗ್ಡಮ್ ಆಫ್ ಮೊನ್ಯಾಕೋ ಹ್ಯಾಸ್ ನೀದರ್ ಗಿಲೋಟಿನ್ ನಾರ್ ಎಕ್ಸಿಕ್ಯೂಷನರ್ ಅಂತ ಹೇಳ್ತಾರೆ.
ವಾಟ್ ವಾಸ್ ದ ಹಿಚ್ ಅಂತ ಕೇಳ್ತಾರೆ. ಏನು ಇಲ್ಲಿ ಒಂದು ತೊಡಕಿತ್ತು, ಆ ಕ್ರಿಮಿನಲ್ನೆಲ್ಲ ಅಲ್ಲಿರ್ತಕ್ಕಂಥ ಅಪರಾಧಿಯನ್ನು ಗಲ್ಲು ಶಿಕ್ಷೆಗೆ ಗುರಿಪಡಿಸೋದಕ್ಕೆ ಏನೊಂದು ಹಿಚ್ಚಿತ್ತು, ತೊಡಕಿತ್ತು ಅಂತ ಕೇಳಲಾಗಿದೆ. ಈ ಒಂದು ಚಿಕ್ಕ ಮೊನಾಕೋ ರಾಜ್ಯದಲ್ಲಿ ಗೆಲೋಟಿನ್ ಮಷಿನ್ ಇರಲಿಲ್ಲ. ಜೊತೆಗೆ ಆ ಗೆಲೋಟಿನ್ ಮಷಿನ್ನ ಬಳಸ್ತಕ್ಕಂಥ ಎಕ್ಸ್ಟ್ರಾಕ್ಯೂಷನರ್ ಅಂತ ಕರಿತೀವಿ ಅಥವಾ ವಧಕಾರ ಅಂತ ಕರಿತೀವಿ, ಆತನೂ ಇರಲಿಲ್ಲ ಅಂಥೇಳಿ. ವೈ ಡಿಡ್ ದ ಮಿನಿಸ್ಟರ್ಸ್ ಥಿಂಕ್ ದ್ಯಾಟ್ ಸೀಕಿಂಗ್ ದ ಹೆಲ್ಪ್ ಫ್ರಮ್ ದ ಕಿಂಗ್ ಆಫ್ ದ ಇಟಲಿ ವಿಲ್ ಬಿ ಚೀಪರ್? ಯಾಕೆ ಇಲ್ಲಿ ವೈ ಡಿಡ್ ದ ಮಿನಿಸ್ಟರ್ಸ್ ಥಿಂಕ್, ಮಿನಿಸ್ಟರ್ಸ್ ಯಾಕೆ ಈ ರೀತಿ ಆಲೋಚನೆ ಮಾಡ್ತಾರೆ ಏನಂತೇಳಿ, ಇಟಲಿ ತುಂಬ ಸ್ವಲ್ಪ ಚೀಪ್ ಆಗ್ಬೋದು ಅಂಥೇಳಿ ಅಂತ ಕೇಳ್ತಾರೆ. ದ ಕಿಂಗ್ ಆಫ್ ಇಟಲಿ ವಾಸ್ ಅ ಬ್ರದರ್ ಮೊನಾರ್ಕ್, ಇಟಲಿಯಲ್ಲಿರ್ತಕ್ಕಂಥದ್ದು ಸಹಿತ ರಾಜ್ಯಾಡಳಿತ, ಈ ಕಾರಣಕ್ಕೆ ಅವರು ಆ ರೀತಿ ಆಲೋಚನೆ ಮಾಡ್ತಾರೆ. ಹಿ ವುಡ್ ಬಿ ಇಂಡ್ಯೂಸ್ಡ್ ಟು ಪ್ರೊವೈಡ್ ದ ಗಿಲೋಟಿನ್ ಆ್ಯಂಡ್ ಆ್ಯನ್ ಎಕ್ಸ್ಟ್ರಾಕ್ಯೂಷನ್ ಆಟ್ ದ ಚೀಪರ್ ರೇಟ್. Why did the minister think that the French government has demanded more for providing the machine and executioner? ಅಲ್ಲಿರ್ತಕ್ಕಂಥ ಮಂತ್ರಿಗಳು ಈ ರೀತಿ ಆಲೋಚನೆ ಮಾಡ್ತಾರೆ, ಫ್ರಾನ್ಸ್ದವರು ಹೆಚ್ಚಿನ ಹಣವನ್ನು ತೆಗೆದುಕೊಳ್ತಾರೆ ಅಂಥೇಳಿ. ದ ಫ್ರೆಂಚ್ ಗೌರ್ಮೆಂಟ್ ಈಸ್ ದ ರಿಪಬ್ಲಿಕನ್, ಯಾಕಂದರೆ ಫ್ರೆಂಚ್ ಸರ್ಕಾರ ಅಂತಕ್ಕಂಥದ್ದು ಒಂದು ರಿಪಬ್ಲಿಕನ್ ಸರ್ಕಾರ ಆಗಿದ್ದು, ಇಟ್ ಹ್ಯಾಸ್ ನೋ ರೆಸ್ಪೆಕ್ಟ್ ಫಾರ್ ದ ಕಿಂಗ್, ಅದು ರಾಜನಿಗೆ ಯಾವುದೇ ಗೌರವವನ್ನು ಕೊಡುವುದಿಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. Why did the soldiers refuse to execute the criminal in Turia? ಇಲ್ಲಿ why did the soldiers ಅಲ್ಲಿರ್ತಕ್ಕಂಥ ಮೊನಾಕೋದಲ್ಲಿರ್ತಕ್ಕಂತಹ ಏನು ಸೈನಿಕರಿದ್ದಾರಲ್ಲ ಅವರು ರೆಫ್ಯೂಸ್ ಮಾಡ್ತಾರೆ, ತಿರಸ್ಕಾರ ಮಾಡ್ತಾರೆ ಆ ಒಂದು ಅಪರಾಧಿಯನ್ನು ಗಲ್ಲು ಶಿಕ್ಷೆ ಕೊಡಲು. ಯಾಕೆ ಅಂತ ಕೇಳ್ತಾರೆ. The soldiers said that they did not know how to execute the criminal and that was not the thing they had been taught. ಇಲ್ಲಿ ಅವರಿಗೆ ಅದನ್ನು ಹೇಗೆ ಮಾಡಬೇಕು ಅಥವಾ ಹೇಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಟ್ರೈನಿಂಗ್ ಇರೋದಿಲ್ಲ ಅಂತಕ್ಕಂಥ ವಿಚಾರವನ್ನು ಅವರು ಇಲ್ಲಿ ಪ್ರಸ್ತಾಪಿಸ್ತಾರೆ. ಇನ್ನು 12ನೇದಾಗಿ ವೈ ಡಿಡ್ ದ ಮಿನಿಸ್ಟರ್ಸ್ ಡಿಸೈಡೆಡ್ ದ್ಯಾಟ್ ಅಲ್ಟರಿಂಗ್ ದ ಡೆತ್ ಸೆಂಟೆನ್ಸ್ ಟು ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ ವುಡ್ ಬಿ ದ ಬೆಸ್ಟ್ ಥಿಂಗ್? ಇಲ್ಲಿರ್ತಕ್ಕಂಥ ಮಂತ್ರಿಗಳು, ಮೊನಾಕೋದಲ್ಲಿರ್ತಕ್ಕಂಥ ಮಂತ್ರಿಗಳು ಏಕೆ ನಿರ್ಧಾರ ಮಾಡ್ತಾರೆ ಆ ವ್ಯಕ್ತಿಗೆ ಇದು ಗಲ್ಲು ಶಿಕ್ಷೆ ಕೊಡುವ ಬದಲಾಗಿ ಜೀವಾವಧಿ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಪ್ರಶ್ನೆ ಕೇಳಿದಾಗ ಅದಕ್ಕೆ ಉತ್ತರ, ಇಟ್ ವುಡ್ ಬಿ ಎನೇಬಲ್ ದ ಕಿಂಗ್ ಟು ಶೋ ಮರ್ಸಿ ಆ್ಯಂಡ್ ಇಟ್ ವುಡ್ ಬಿ ಕಮ್ ಚೀಪರ್. ಎರಡು ಕಾರಣಕ್ಕಾಗಿ. ಒಂದನೇದೇನಪ್ಪ ಅಂತಂದರೆ ಯಾವಾಗ ಅದು ಮರಣದಂಡನೆಗೆ ತುತ್ತಾಗಿರ್ತಕ್ಕಂಥ ವ್ಯಕ್ತಿಗೆ ನಾವು ಜೀವಾವಧಿ ಶಿಕ್ಷೆ ಕೊಡ್ತೀವಿ ಆವಾಗ ರಾಜ ತನ್ನ ಕರುಣೆಯನ್ನು ತೋರಿಸಿದಾಗತ್ತೆ. ಎರಡನೇದಾಗಿ ಅದು ತುಂಬ ಕಡಿಮೆ ಹಣದಲ್ಲಿ ಆಗುತ್ತೆ ಅಂತಕ್ಕಂಥ ವಿಚಾರದಿಂದಾಗಿ. ಸೊ ಆ್ಯಂಡ್ 13th ಒನ್, ವಾಟ್ ವರ್ ದ 2 ಡ್ಯೂಟೀಸ್ ಅಸೈನ್ ಟು ದ ಗಾರ್ಡ್ ಇನ್ ಟುರಿಯರ್? ಯಾವ 2 ಡ್ಯೂಟಿಗಳನ್ನು ಇಲ್ಲಿ ಗಾರ್ಡ್ಗೆ ಕೊಡಲಾಗಿತ್ತು ಅಂತ ಕೇಳ್ತಾರೆ. ದ ಗಾರ್ಡ್ ಹ್ಯಾಡ್ ಟು ವಾಚ್ ದ ಕ್ರಿಮಿನಲ್ ಆ್ಯಂಡ್ ಫೆಚ್ ಹೀಸ್ ಫುಡ್ ಫ್ರಮ್ ದ ಪ್ಯಾಲೇಸ್ ಕಿಚನ್. ಆ ಒಬ್ಬ ಗಾರ್ಡ್ ಏನು ಮಾಡಬೇಕಾಗಿತ್ತು ಅಂತಂದರೆ ಕ್ರಿಮಿನಲ್ನ ನೋಡ್ಕೋಬೇಕಾಗಿತ್ತು, ಜೊತೆಗೆ ಕಿಚನನ್ನು ನೋಡ್ಕೋಬೇಕಾಗಿತ್ತು. ವಾಟ್ ಡಿಡ್ ದ ಕ್ರಿಮಿನಲ್ ಡೂ ಆಫ್ಟರ್ ದ ಡಿಸ್ಮಿಸಲ್ ಆಫ್ ದ ಗಾರ್ಡ್ ಇನ್ ಟುರಿಯರ್? The criminal went to the palace kitchen, collected his food and returned to and remained in the prison. Why did the king of Monaco think that imprisonment of the criminal was the serious matter? More than 600 francs was spent a year for keeping criminal in prison. The criminal was young and healthy. He might live for 50 years. What was the new item expenditure noticed by the king? How much it cost? Keeping the criminal in the prison was the new item of expenditure. It cost more than 600 francs a year. Give any 2 reasons quoted by the criminal for not running away from the prison in Turia. The ministers had ruined his character by their sentence. The people would turn their backs on him. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.